ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಏನಾಯ್ತೀಗ? ನಮಗೆ ಒಂದೇನು ಬೇಕೀಗ? ಶ್ರವಣಾದಿಗಳು ಮಾಡಲೇಬೇಕು. ಮತ್ತೇನು ಬೇಕು? ಗುರುಪ್ರಸಾದ ಬೇಕೇ ಬೇಕು. ಎಕ್ಸಾಮ್ಸ್ ಎರಡಕ್ಕೂ ಏನಿಲ್ಲ. ಅದರಲ್ಲಿ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ? ನಮ್ಮ ಪ್ರಶ್ನೆ ಇರೋದಿಷ್ಟೇ, ಗುರುವನುಗ್ರಹ ದೊಡ್ಡದು, ಶ್ರವಣಾದಿ ಅಧ್ಯಯನ ದೊಡ್ಡದು ಅಂತ ಪ್ರಶ್ನೆ ಬಂದರೆ ಹೇಳಬೇಕು. ಎರಡೂ ಬೇಕೇ ಬೇಕು. ಅದು ಬೇರೆ ದಾರಿ ಇಲ್ಲ. ನೀವು ಎಲ್ಲಿ ಯಾವುದೇ ಒಂದು ಸ್ಪೆಷಲೈಸೇಷನ್ ತೊಗೊಂಡ್ರು ಕೂಡ ಉಳಿದ ಸಬ್ಜೆಕ್ಟು ಪಾಸಾಗಿರಲೇಬೇಕು. ಎಷ್ಟೋದ್ರೆ ನಾವು ಹಿಂದೆಲ್ಲ ಹಾಗೆ ಮಾಡ್ತಿದ್ರು, ಈಗ ಕಡಿಮೆ ಆಗಿದೆ. PCMನಲ್ಲಿ ಸಿಕ್ಕಾಬಟ್ಟೆ 80-90%. ಇಂಗ್ಲೀಷು ಸಂಸ್ಕೃತ ಫೇಲು. ಮತ್ತೆ ಎಲ್ಲ ಓದಬೇಕು. ಇಷ್ಟೇ ಅಲ್ಲ, ಎಲ್ಲ ಓದಬೇಕು ಮತ್ತೆ. ಆದ್ದರಿಂದ ಮಿನಿಮಮ್ ಏನಿರಬೇಕು ಅಂದರೆ ಅಷ್ಟಿರಲೇಬೇಕು. ಉಳಿದ್ರೆ ಸ್ಪೆಷಲ್ ಮಾಡ್ಬೋದು ಅಷ್ಟೆ. ಅನುಬಂಧಾದಿ ಆಯ್ತು, ಇವೆರಡು ಸಾಕಂತ ಕೇಳಿದರೆ ಇನ್ನೂ ಇದೆ. ಏನಿದೆ? ಇವಿಷ್ಟು ಲಿಸ್ಟ್ ಕೊಡ್ತಾರೆ, ಇಷ್ಟು ಇರಬೇಕು, ಏನೇನಿರಬೇಕು ಅಂತ ಹೇಳ್ತಾರೆ. ಕೇವಲಂ ಶ್ರವಣಾದಿ ಗುರುಪ್ರಸಾದೇನ ಬ್ರಹ್ಮದರ್ಶನಂ. ಕೇವಲ ಶ್ರವಣಾದಿ ಮಾಡಿದರೂ ಸಾಲದು, ಗುರು ಅನುಗ್ರಹ ಮಾಡಿದರೂ ಸಾಲದು. ಕಿಂತು ಭಕ್ತ್ಯಾದಿವಿಶ್ಚ, ಒಳಗೆಲ್ಲ ಭಕ್ತಿ ಮೊದಲಾದ ಎಲ್ಲ ಸೇರಿರಬೇಕು. ಸರ್ವಲಕ್ಷಣ ಸಂಪನ್ನ ಸರ್ವಜ್ಞೋ ವಿಷ್ಣುತತ್ಪರ ಮದ್ಗುರು ಯದ್ಗುರು ಸುಪ್ರಸನ್ನ ಸಂದತ್ಯಾತ್ ನಾನ್ಯಥಾ ಭವೇತ್. ಒಬ್ಬ ಒಳ್ಳೆಯ ಗುರುಗಳು, ಲಕ್ಷಣವಂತ ಗುರುಗಳು, ಸರ್ವಜ್ಞ ಗುರುಗಳು ಸಿಕ್ಕಿಬಿಟ್ರೆ, ಅವ್ರ ಉಪಾಸನೆ ಉಪದೇಶ ಮಾಡಿಬಿಟ್ರೆ ಅದು ಅರ್ಥ ಆಗೋದೇ ಇಲ್ಲ. ಇಂಥವ್ರ ಸರ್ಟಿಫಿಕೇಟ್ ಅನಾದಿ ಸಂಸಿದ್ಧೋ ಭಕ್ತ್ಯಾದಿ ಗುಣಪೂಗತಃ ಲಭೇದ್ ಗುರುಪ್ರಸಾದಂಚ ತಸ್ಮಾದೇವ ಚ ತದ್ಭವೇತ್. ಒಟ್ಟಿನ ಮೇಲೆ ಸ್ವರೂಪ ಸರಿ ಇದ್ದು ಇವೆಲ್ಲ ಸೇರಿಕೊಂಡ್ರೆ ಗುರುಗಳು ಸಿಗ್ತಾರೆ, ಪಾಠನೂ ಹೇಳ್ತಾರೆ, ಅರ್ಥನೂ ಆಗುತ್ತೆ, ಶ್ರವಣಾದಿಗಳನ್ನೂ ಮಾಡ್ತಾನೆ. ಎಲ್ಲ ಸೇರಿಬಿಟ್ಟು ಏನಾಗ್ತಾನೆ? ಅವನು ಮುಕ್ತಿಗೆ ಹೋಗ್ತಾನೆ. ಭಕ್ತಿರ್ ವಿಷ್ಣು ಗುರುವಿಚೈವ ಗುರೋರ್ ನಿತ್ಯ ಪ್ರಸನ್ನತಾಂ. ವಿಷ್ಣು ಭಕ್ತಿ ಮಾಡಬೇಕು, ಗುರುಭಕ್ತಿ ಮಾಡಬೇಕು. ಎಲ್ಲಿ ಪದ ಬಂದಿದೆ ಮಾತು? ಅದು ಬಂದಿದೆ ಇನ್ನೊಂದು ಕಡೆಗೆ. ಭಕ್ತಿ ಯಥಾ ದೇವೇ ತಥಾ ಗುರು, ಅದ್ರಲ್ಲಿ ಹೇಳಿದ್ದಾರೆ. ವಿವರಣೆಗಳಿವೆಲ್ಲ ಕೂಡ ಬಂದಿವೆ. ಎಲ್ಲ ಗ್ರಂಥಲ್ಲೂ ಬಂದಿದೆ, ಸದಾಚಾರ ಸ್ಮೃತಿಯಲ್ಲೂ ಬಂದಿದೆ. ಆಯಿತಾ? ಭಕ್ತಿರ್ ವಿಷ್ಣು ಗುರು ಚೈವ ಗುರೋರ್ ನಿತ್ಯ ಪ್ರಸನ್ನತಾಂ. ಪ್ರಸನ್ನತೆ ಅದಕ್ಕೆ ಹೇಳಿದ್ರು ಅಂದರೆ, ಕೆಟ್ಟ ವಿದ್ಯೆ ಕಲಿಬೇಕಾದ್ರೆ ಅವ್ರು ಪಾಠ ಹೇಳ್ಕೊಡೋವರೆಗೂ ಪ್ರೀತಿ ಇರಬೇಕು. ಆಮೇಲೆ ಬೇಕಿಲ್ಲ, ನೆಸಿಟಿ ಇಲ್ಲ, ಗೊತ್ತಾಯ್ತಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಮುಕ್ತಿಗೆ ಹೋದ್ಮೇಲೆ ಕೂಡ ಏನಿರಬೇಕು? ಗುರುಗಳೇ, ಶಿಷ್ಯರೇ. ನಿಯತ ಗುರುಗಳಾದರೆ ನಿಯತ ಗುರುಗಳೇ ಆಗಿರ್ತಾರೆ, ಕಡಿಮೆ ಆಗೋದೇ ಇಲ್ಲ. ದಯಾ ದದ್ಯಾತ್ ಶಮದಮಾದಿಶ್ಚ ತೇನ ಚೈತೇ ಗುಣ. ಶಮದಮಾದಿಗಳೆಲ್ಲ ಯಾಡಾಗ್ತಾ ಇರಬೇಕು. ತೈಹಿ ಸರ್ವೈಹಿ ದರ್ಶನಂ ವಿಷ್ಣೋ ಶ್ರವಣಾದಿ ಕೃತಂ ಭವೇತ್. ಹಾಗೆ ಇವ್ರು ಮಾಡಿ ಶ್ರವಣ ಸಾರ್ಥಕ ಆಗ್ತದೆ, ಮುಕ್ತಿ ಹೋಗ್ತಾರೆ. ಆದ್ದರಿಂದ ಒಂದನ್ನು ಕಳ್ಕೊಬಾರ್ದು. ನಾವು ಭಾರಿ ಬುದ್ಧಿವಂತ ಜ್ಞಾನಿ ಅಂಥೇಳಿ ಸ್ನಾನ ಕೂಡ ಮಾಡದೆ ಓಡಾಡ್ತಾರೆ. ಅವ್ರ ಶಿಷ್ಯ ಅವರೊಂದೇ ಫಾಲೋ ಮಾಡ್ತಾರೆ, ಬೇರೆ ಫಾಲೋ ಮಾಡಿದ್ದಾರೆ. ನಾನು ಭಾರಿ ಗುರು ಭಕ್ತರು, ಸ್ನಾನ ಮಾಡೋದಿಲ್ಲ, ಮಾಡಬಾರ್ದು. ಒಂದು ತನಗೆ ಬೇಕಿಲ್ಲದೆ ಹೋದರೂ ಮಾಡಬೇಕು. ಯಾತಕ್ಕೆ? ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಆದರೆ ಇವತ್ತು ಆ ಟ್ರೆಂಡ್ ಶುರುವಾಗಿಬಿಟ್ಟು ಏನಾಗ್ಬಿಟ್ಟಿದೆ, ಅದೇ ಶುರುವಾಗಿಬಿಟ್ಟು ನಾನು ಇನ್ನೂ ಹೋಗ್ಬಿಟ್ಟು ಮದ್ದಕ್ಕಿಂತ ಕೆಟ್ಟೋಯ್ತು. ಹಾಗಾಗಬಾರ್ದು. ಓಂ ಪ್ರಜ್ಞಾಂತರ ಪುತತ್ವ ಕೃಷ್ಣ ಒಂದು ಮಾತು ಬರ್ತದೆ. ಅಶ್ವಮೇಧ ಯಾಗ ಮಾಡ್ತಾನೆ, ದಿನಾಶ್ವಮೇಧ ಯಾಗ ಮಾಡ್ತಾನೆ. ಯಾಗದ ಮಧ್ಯೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ವಿಪ್ರೇಶ್ವರ ರಕ್ಷಣೆ ಮಾಡೋದಕ್ಕೋಸ್ಕರ ಮೂಲ ರೂಪಕ್ಕೆ ಹೋಗಿ ಬರ್ತಾನೆ ಕೃಷ್ಣ. ಆಮೇಲೆ ಏನು ಮಾಡಿದಂತೆ? ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ. ಯಾತಕ್ಕೆ? ಜಾಗ ಬಿಟ್ಟು ಹೋಗಿದ್ದಕ್ಕೆ. ಜಾಗ ಬಿಟ್ಟು ಹೋಗಬಾರ್ದು, ಗೊತ್ತಾಯ್ತಾ? ದೋಷ. ಈಗ ಹೋಮ ಮಾಡಿದ್ರೆ ಓಡಾಡ್ತಿರ್ತಾರೆ ಎಲ್ಲ ಕಡೆ ಕೂಡ. ಜಾಗ ಬಿಟ್ಟಿದ್ರೆ ಮತ್ತೆ ಪ್ರಾಯಶ್ಚಿತ್ತ ಹೋಮ ಮಾಡ್ಕೊಂಡು ಮುಂದೆ ಓಡಬೇಕು. ಎಳ್ಳೇಬಾರ್ದು. ಅಕಸ್ಮಾತ್ ಇದ್ದರೆ ಮಾತಾಡಬಾರ್ದು. ಮಾತಾಡಿದರೆ ವ್ಯಾಹೃತಿ ಹೋಮ ಮಾಡ್ಕೊಂಡು ಶುರು ಮಾಡಬೇಕಂತೆ. ಇವು ತೂತಕ್ಕೆ ಮಾಡ್ತಾರೆ, ಎಷ್ಟು ಹೋಮ ಮಾಡ್ತಾರೆ, ವಸ್ತು ಮಾತಾಡ್ತಾ ಇರ್ತಾರೆ. ಆದ್ದರಿಂದ ಇವೆಲ್ಲ ಮೊದಲು ಹೇಳಬೇಕು ಅವರಿಗೆ. ಪರಮಾನ ಕರೀತಿ, ನಾಳೆ ಬರ್ತೀನಿ ನಾನು, ನಡ್ಕೋಬೇಕು ಅಂತ ಹೇಳಬೇಕು ಅವರು. ಅದು ಇವ್ರಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಅವರು ಮಾಡಬಾರ್ದು. ನೀವು ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಬೇಕು. ನೀವೀಗ ಇವ್ರು ದಕ್ಷಿಣ ಇಷ್ಟೇ ಫಿಕ್ಸ್ ಆಗಿಬಿಡುತ್ತೆ, ಇದು ಫಿಕ್ಸ್ ಆಗಲ್ಲ. ಇಷ್ಟು ಕೊಡಲೇಬೇಕು, ಅವೆಲ್ಲ ಸರಿ. ಇದನ್ನು ಬಿಟ್ಟುಬಿಟ್ರೆ ಹೋಯ್ತು. ಅದು ಬಿಟ್ಟರೂ ದೋಷ ಇಲ್ಲ, ಇದು ಬಿಟ್ಟರೆ ಇನ್ನೂ ಗುಣ. ಅದು ಇದನ್ನು ಮಾತ್ರ ಬಿಡಲೇಬಾರ್ದು. ಮಡಿ ಇರಬೇಕು. ಇದನ್ನು ಬೆಳಗ್ಗೆ ಸಂಧ್ಯಾನ ಮುಗಿಸಿರ್ಬೇಕು. ನೀವೀಗ ನೀರು ಪೂಜೆನೂ ಮಾಡಿರ್ಬೇಕು, ಬರೋ ಹೊತ್ತಿಗೆ ಏಕಾದಶಿ ಉಪವಾಸ ಮಾಡಿರ್ತೀರ ತಾನೇ, ಅದೆಲ್ಲ ಕೇಳಬೇಕು. ಒಂದಿಲ್ಲ ಅಂದ್ರೆ ಕೂಡ ಹೋಯ್ತಾರೆ.
ನಾವು ಬರೋದೇ ಧೈರ್ಯ ನಾವು ಬರೋದಿಲ್ಲ ಅಂತ ಹೇಳ್ಬಿಡೋದು. ಎಲ್ಲ ಹೇಳಕ್ಕೆ ಶುರು ಮಾಡಿದ್ರೆ ಮಾಡೇ ಮಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಅವ್ರು ನಾನು ಬರ್ತೇನೆ ನಡ್ರಿ ಅಂತ ಹೋಗ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದು ಬಿಡೋದು ನಾನೇ ಮಾಡಿಬಿಟ್ಟೆ ಆಯ್ತಲ್ಲ, ಅವ್ರ ಹತ್ರ ಯಾಕೆ ಕಳಿಸ್ಬೇಕು ಅಂತ ಹೋಗ್ತಾರೆ. ಬಿಡೋದ್ರಲ್ಲಿ ಕಾಂಪಿಟೇಷನ್ ಶುರುವಾಗಿಬಿಡೋದು. ಎಷ್ಟೋದ್ರಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ಅದೆಲ್ಲ. ಈಗ ಎಲ್ಲರೂ ಹಾಗಿಲ್ಲ ಆದರೂ ಕೂಡ ಆ ಟ್ರೆಂಡ್ ಹೋಗಿಲ್ಲ, ಹೋಗೋದು ಇಲ್ಲ. ದಜ್ಜಾಲ್ ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ರು ನಮಗೆ ಅಂದರೆ, ನಾವು ಎಷ್ಟು ಸೀರಿಯಸ್ ಅದುಬೇಕು. ನಮಗೆ ಸಾಧನ ಅಂದರೆ ಕ್ಯಾಶುವಲ್ ಸಾಧನ ಅಲ್ಲ. ಅದು ಹೇಗಿರ್ಬೇಕದು, ಯಾವಾಗಲೂ 5 ನಿಮಿಷ ಹೋಗ್ತಿದ್ರೆ ಎಂದು ಬದಲಿಗೆ ಹೋಗ್ತಾನೆ ಇವನೀಗ. ಹೋದಾಗ ಒಂದು ವಾರ ಕ್ಯಾಂಪ್ ಹೋದ ಕಡೆಗೆ ಇರೋಕ್ಕೆ ಡಿವಿಯೇಷನ್ ಅದು ಫ್ರೆಂಡ್ಸ್ ಮನೆಗೆ ಹೋದ, ಇಲ್ಲಿ ಹೋದ, ಯಾತ್ರೆ ಅಂತ ಕರೀತಾರಲ್ಲ, ಅದೇ ಗುರಿಯಲ್ಲಿ ಹೋಗಬೇಕು. ಇದರ ಯಾತ್ರೆ ಆಗೋದಿಲ್ಲ. ಅದೇ ರೀತಿ ಎಂದೋ ಓದ್ದೆ ಆದಾಗ ಮಾಡಿದೆ ಇದು ಅವೆಲ್ಲ ಅರ್ಥನೇ ಇಲ್ಲ. ಅಂದರೆ ಕಂಟಿನ್ಯೂಟಿ ಇಲ್ಲ ಅಂತ ಹೇಳಿದರೆ ಶ್ರದ್ಧೆ ಇಲ್ಲ ಅಂತಲೇ ಅರ್ಥ. ಹಠ ಇರಬೇಕದು, ಹೋಗಲೇ ವ್ರತ. ಅವ್ರು ವಿದ್ಯಾಧೀಶರ ತಾಯಿ ಕಥೆ ಹೇಳೋದಿಲ್ಲ, ಭಾಗವತ ಕೇಳಿದ್ರೆ ಊಟ ಮಾಡೋದಿಲ್ಲ. ಆ ರೀತಿ ಅಂಥ ಹಠ ಇದ್ದರೆ ಮಾತ್ರ ನಮಗೆ ಸಿದ್ಧಿ ಆಗುತ್ತೆ ಹೊರತು ನಮ್ಮ 99% ಜನ ನಮಗೆ ಆದರೆ ಆಗಲಿ ಹೋದರೂ ಹೋಗಲಿ ಈ ಟ್ರೆಂಡೇ ಜಾಸ್ತಿ. ಸುಮ್ಮನೆ ಟೈಮ್ ಪಾಸ್ ಆಗಲಿ ಏನೋ ಒಂದಾಗಲಿ ಆಗಿರಬಾರ್ದು. ಇದೇ ಆಗಬೇಕು ಅಂತ ಹಠ ಇರಬೇಕು. ಓಂ ಪ್ರಜ್ಞಾಂತರ ಪೃಥಕ್ತ್ವ ದೃಷ್ಟಿಶ್ಚ ತದುಕ್ತಮ್ ಓಂ. ಇದು ಮುಂದಿನ ವಿಷಯ. ಮತ್ತೆ ಹೇಳ್ತಾ ಇನ್ನೇನು ಇದು ಮುಗಿತಾ ಬರ್ತಾ ಇದೆ. ಯಾವುದು ಈ ಪಾದ, ಅದರಲ್ಲಿ ಮತ್ತೆ ಅನೇಕ ಪ್ರಶ್ನೆಗಳು. ಏನದು ಉಪಾಸನಾ ಭೇದವ ದರ್ಶನ ಭೇದ ತಚ್ಚೋಕ್ತಂ ಕವಠಶ್ರುತಂ. ಆ ದರ್ಶನ ಎಲ್ಲರಿಗೂ ಒಂದೇ ಆಗುತ್ತಾ, ಆಗೋದಿಲ್ಲ ಅಂತೇಳಿ. ತಿರುಪತಿಗೆ ಹೋದಾಗಲೇ ಹತ್ತಿರ ದರ್ಶನ ಬೇರೆ, ಈ ದರ್ಶನ ಬೇರೆ, ತುಂಬ ದರ್ಶನ ಬೇರೆ, ಜೈವಿಯರ ಹತ್ರ ಸ್ಟಾಪ್ ಆಗೋದು ಬೇರೆ, ಒಂದು ಬಾಗಲು ಮುಂದೆ ಏನೇನೋ ವೆರೈಟಿಗಳಿವೆ. ಆ ಸೇವಾಕರ್ತರಿಗೆ ತಕ್ಕಂತೆ ಹೇಗೆ ದರ್ಶನ ಆಗುತ್ತಾ ಹಾಗೆ ಇವರಿಗೂ ಕೂಡ ಸಾಧನೆಗೆ ತಕ್ಕಂತೆ ಸಿದ್ಧಿ ಬರೋದ್ರಿಂದ ದರ್ಶನದಲ್ಲಿ ಕೂಡ ಏನಿರೋದಿಲ್ಲ, ದೇವ್ರ ರೂಪದಲ್ಲಿ ವ್ಯತ್ಯಾಸ ಇಲ್ಲ, ನೋಡೋದ್ರಲ್ಲಿ ವ್ಯತ್ಯಾಸ ಇದೆ. ಏನ ಅಲ್ಲ, ಆ ಪ್ರಶ್ನೆ ಎಲ್ಲ ಕಡೆ ಇದೆ, ಎಲ್ಲಿಲ್ಲ ಇವತ್ತದು. ತಪ್ಪೇ ಅದು, ಅದ್ರಲ್ಲಿ ಮತ್ತೆ ಮಾತೇ ಇಲ್ಲ. ತಚ್ಚು ಅದು ಬೇರೆ ವ್ಯವಹಾರ, ನೀವೇನು ಮಾಡ್ತೀರಿ ಅಂತ. ನಾವು ಮಠ ನಡೆಸ್ಬೇಕಲ್ಲ ಅಂತ. ಮಠ ನಡೆಸೋದು ದೇವಸ್ಥಾನ ನಡೆಸ್ಬೇಕು, ಇಷ್ಟು ನಡೆಸ್ಬೇಕಾ? ಅದು ಗೌರ್ಮೆಂಟ್ ಪ್ರಾಫಿಟ್ ತೋರಿಸುತ್ತೆ. ಪ್ರಾಫಿಟ್ ತೋರಿಸ್ಬಾರ್ದು, ಯಾಕೆಂದರೆ ಅದಿರೋದು ಯಾತ್ರೆ ಕೊಡೋದು ಕಲೆ ಅಲ್ಲ. ಪ್ರಾಫಿಟ್ ಯಾತ್ರಿಗೆ ತೋರಿಸ್ಬೇಕಾದ್ರೆ ನೋಡಿದರೆ ಡೆವಲಪ್ ಮಾಡೋಕ್ಕೆ ತೋರಿಸ್ಬೇಕು. ಇದೇ ಮಾಡ್ತೀವಿ. ಅದು ಸುಮ್ಮನೆ ಪ್ರಾಫಿಟ್ ಫಾರ್ ಇನ್ಫ್ಯಾಕ್ಟ್ ನಮಗೆ ಗ್ರಾಂಟ್ ಕೊಡ್ತಾ ಇರಲ್ಲ ಕಾಲೇಜ್ಗಳಿಗೆಲ್ಲ, ಪೂರ್ತಿ ಉಪಯೋಗಿಸ್ಬಿಡೋಕೆ ಹೊರತು ಸೇವ್ ಮಾಡಿಬಿಟ್ಟು ಸೇವ್ ಮಾಡಿದೆ ಅಂತ ಹೇಳ್ಬಾರ್ದು. ಬೈತಾರೆ ಅವರು, ಬೈತಾರೆ, ಯಾಕೆ ಸೇವ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಈಗ, ನೆಕ್ಸ್ಟ್ ಕಡಿಮೆ ಕೊಡ್ತೀನಿ ಅಂತ. ದೇವ್ರು ನಮ್ಗೆ ಕೊಡೋದು ಹಾಗೇನೆ, ಅದು ಉಪಯೋಗಿಸೋಕೆ ಕೊಡ್ತಾನೆ ಹೊರತು ಇಟ್ಕೊಳಕ್ಕಲ್ಲ. ನಾವು ಸೇವ್ ಮಾಡಿಬಿಡ್ತೀವಿ, ನೆಕ್ಸ್ಟ್ ಟೈಮ್ ಕೊಡೋದೇ ಇಲ್ಲ. ವಿನಿಯೋಗ ಮಾಡ್ತಿದ್ದ ಸ್ವಲ್ಪ ಬಾವಿ ನೀರು ತೆಗಿತಾ ಇದ್ದಷ್ಟು ಚೆನ್ನಾಗಿ ಬರುತ್ತೆ, ಜೋರು ಬರುತ್ತೆ, ಚೆನ್ನಾಗಿ ಬರುತ್ತೆ. ಇಲ್ಲ ಹೋದರೆ ಬಂದು ನಿಂತೆ ಹೋಗ್ಬಿಡೋದು, ಕಾಯಿಗೆ ಒಂದು ದಿವಸ ಹುಡೋಬಿಡುತ್ತೆ, ನೀರಿಗೆ ಹುಡೋಬಿಡೋದು, ಹರಿಯೋದು ಕಡಿಮೆ ಆಗಿಬಿಡುತ್ತಲ್ಲ. ಇದು ತೆಗೆದಾಗೆಲ್ಲ ನೀರು ಬರುತ್ತೆ, ಮುಂದೆ ಹೋಗುತ್ತೆ, ತೆಗೆದು ನೀರು ಬರುತ್ತೆ, ಮುಂದೆ ಹೋಗುತ್ತೆ. ತೆಗೆದೇ ಹೋದರೆ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಆದ್ದರಿಂದ ಹುಳ ಬಿಡೋಕ್ಕೆ ಶುರುವಾಗಿ. ದಜ್ಜಾತ್ ಶಬದಮಾದಿಶ್ಚ ಅದು ಅಂತರ್ದೃಷ್ಟಯ ಹೇಗೆ ವ್ಯತ್ಯಾಸ ಆಗುತ್ತೆ ತೋರಿಸ್ತಾರೆ. ಹೇಗಾಗುತ್ತೆ ಅಂದರೆ ಪ್ರಜ್ಞಾಂತರ ಪೃಥಕ್ತ್ವವತ್ ದೃಷ್ಟಿಶ್ಚ ತದುಕ್ತ. ಪ್ರಜ್ಞಾಂತರ ಪೃಥಕ್ತ್ವ ಅಂದ್ರೇನು? ಜ್ಞಾನದಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ ದರ್ಶನದಲ್ಲೂ ಹಾಗೆ ವ್ಯತ್ಯಾಸ ಇದೆ ಅಂತ ಅರ್ಥ. ಅಂತರ್ದೃಷ್ಟಯೋ ಬಹಿರ್ದೃಷ್ಟಯೋ ಅವತಾರ ದೃಷ್ಟಯ ಸರ್ವದೃಷ್ಟಯ ಇದೆ. 4 ವೆರೈಟಿ ಇದೆ. ಅಂತ ಕಾಣೋದಿಗೆಲ್ಲ ಬಿಂಬರೂಪದ ಅಷ್ಟೇ, ಹೊರಗೆ ಕಾಣೋದಿಲ್ಲ ದೇವರು, ಒಳಗೆ ಕಾಣ್ತಾರಷ್ಟೇ. ಸಾಮಾನ್ಯರಿಗೆಲ್ಲ ಅಷ್ಟೇ, ಪ್ರತಿ ಕಾಲ ಬಂದರೆ ಅಲ್ಲೇ ಆಗೋದು. ಇನ್ನು ಕೆಲವು ಬಹಿರ್ದೃಷ್ಟಯ, ಹೊರಗೂ ಕಾಣ್ತಾರೆ, ಒಳಗೂ ಕಾಣ್ತಾರೆ. ಅಂತರ್ದೃಷ್ಟಿ ಎಲ್ಲರಿಗೂ ಕಾಮನ್ ಆಗಲೇಬೇಕದು. ಮುಂದೆ ಅವತಾರ ದೃಷ್ಟಿಯವರು ಇರ್ತಾರೆ, ಅವತಾರಗಳನ್ನು ಮಾತ್ರ ನೋಡ್ತಾರೆ. ಕೆಲವು ಸರ್ವದೃಷ್ಟಯ, ಎಲ್ಲ ಕಡೆ ಬೇಕಾದ್ರೆ ದೇವರು ನೋಡ್ತಾರೆ. ಯಾತಕ್ಕೆ ಅಂದರೆ ಜ್ಞಾನಕ್ಕೆ ತಕ್ಕಂತೆ, ಜ್ಞಾನ ಸ್ವರೂಪಕ್ಕೆ ತಕ್ಕಂತೆ ಬದಲಾಗುತ್ತೆ. ಹಾಂ, ದೇವಾವ ಸರ್ವದೃಷ್ಟಯ, ಎಲ್ಲ ಕಡೆ ಉಪಾಸನೆ ಮಾಡೋಕ್ಕೆ ಬರೋದು ಯಾರಿಗೆ? ದೇವತೆಗಳಿಗೆ. ಇನ್ನೂ ಕ್ಲಾರಿಟಿ ರುಜುಗಳಿಗೇನೆ. ಪ್ರಳಯ ಕಾಲದಲ್ಲೂ ನೋಡ್ತಾರೆ, ಪಳೆಯ ಕಾಲದಲ್ಲೂ ಕೂಡ ನೋಡ್ತಾರೆ. ಮತ್ತು ಉತ್ತರೋತ್ತರ ರಮಾ ಬ್ರಹ್ಮಣೋ ಅನ್ಯೇಷು ಯಥಾಯೋಗ್ಯಂ. ಉಳಿದವರಿಗೆಲ್ಲ ರಮಾ ಬ್ರಹ್ಮನಿ ಜಾಸ್ತಿ, ಅದು ರಮಾದೇವಿಗೆ ಭಾರಿ ಹೆಚ್ಚು. ತಥಾ ಹಿ ಆಚಾರ್ಯಾ ಆಚಕ್ಷತೆ ಇತಿ ಅಧ್ಯಾತ್ಮೇ ಚ. ಇದೆಲ್ಲ ನಾವು ತಲೆಕೆಡಿಸ್ಕೋಬಾರ್ದು, ಗುರುಗಳು ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ. ನಿನಗೆ ಇದು ಅರ್ಥ ಆಗುತ್ತೆ, ಈ ರೀತಿ ಮಾಡೋಂತ ಹೇಳ್ತಾರೆ ಅವರು, ಆ ರೀತಿ ಮಾಡಬೇಕೆ ಹೊರತು ಅವರವ್ರ ಆಚಾರ್ಯ ಸೇರಿದ ವಿಷಯ ಹೇಳ್ತಾರೆ. ಅದನ್ನು ಎಲ್ರಿಗೂ ಕಾಮನ್ ಹೇಳಕ್ಕೆ ಬರೋದಿಲ್ಲ, ಆದ್ದರಿಂದ ಅಲ್ಲೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದೃಷ್ಟೇ ಇವ ಈ ಅವತಾರಾಣ ಮುಚ್ಚಂತೆ ಕೇಚಿದಂಜಸ. ಅಲ್ಲೊಂದು ಸ್ಪೆಷಾಲಿಟಿ ಇದೆ. ಕೆಲವರಿಗೆ ಒಳಗೂ ದರ್ಶನ ಇಲ್ಲ, ಉಪಾಸನೆ ಮಾಡಬೇಕು, ಬಿಡ್ಲಕ್ಕೆ ಬರೋದಿಲ್ಲ. ಅದು ಅವ್ರ ಬಿಂಬರೂಪ ರಾಮದೇವರೇ, ರಾಮಾವತಾರಕ್ಕೆ ಹುಟ್ಟುಬಿಟ್ಟಿದ್ದಾರೆ. ರಾಮದೇವ ಅಪರೋಕ್ಷ ಜ್ಞಾನ ಅವರಿಗೆ ಗೊತ್ತಾ, ದೇವರು ಅಂತಲೇ ನೋಡ್ತಾರೆ, ಸಮಸ್ಯೆ ಬರೋದೇ ಇಲ್ಲ. ಎಲ್ಲರಿಗೂ ಅಲ್ಲ ಅದು.
ಆಯಾ ಅದೇ ಬಿಂಬರೂಪವಾಗಿದ್ದರೆ ಮಾತ್ರ. ಕೇಚಿದಂಜಸ ದರ್ಶನಾಂತರೇಣ ಅನ್ಯೆ, ಕೆಲವರು ಹಾಗಲ್ಲ, ಆ ರೂಪ ನೋಡಿದ್ರೆ ಬಿಂಬರೂಪ ಅಲ್ಲದು, ಅಪ್ರೋಕ್ಷ ಅಂತ ಕರೆಯೋದಿಲ್ಲ, ಅವರು ಬೇರೆ ಆಗಬೇಕು. ದೇವಾಹ ಸರ್ವತ್ರ ದರ್ಶನ, ದೇವತೆ ಎಲ್ಲಿ ನೋಡಿದ್ರು ಯಾವಾಗ ನೋಡ್ತಾನೆ ಇರ್ತಾರೆ. ತೇಷಾಂ ವಿಶೇಷ ಆಚಾರ್ಯೋ ವೇತ್ತಿ ಸರ್ವಜ್ಞತಾಂ ಗತಃ. ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ ಅಂದರೆ, ಇವತ್ತು ಎಷ್ಟೋ ವಿಷಯಗಳನ್ನು ಸಿಲೆಬಸ್ ಮಾರೋ ಸಿಗೋದು ಬೇರೆ, ಡೀಟೇಲ್ಸ್ ಬೇಕಾದ್ರೆ ಸಂಬಂಧಪಟ್ಟ ಮೇಷ್ಟ್ರೇ ಹೇಳಬೇಕು. ಕೆಲವು ಫರ್ದರ್ ಡೀಟೇಲ್ಸಲ್ಲಿ ಯಾರಿಗೆ ಗೊತ್ತಿರುತ್ತದೆ ಅವರಿಗೆ ಮಾತ್ರ. ಆದ್ದರಿಂದ ಅವರ ಆಚಾರ್ಯರಿಗೆ, ಅವರ ಗುರುಗಳಿಗೆ ಗೊತ್ತಿರುತ್ತೆ, ಆದ್ದರಿಂದ ಅವ್ರು ಹೇಳ್ತಾರೆ. ತೇಷಾಂ ವಿಶೇಷಮಾಚಾರ್ಯೋ ವೇತ್ತಿ ಸರ್ವಜ್ಞತಾಂಗತಃ ಇತಿ. ಇದು ದರ್ಶನ ಭೇದಾಧಿಕರಣಂ ಪ್ರಜ್ಞಾಂತರಾಧಿಕರಣಂ. ಓಂ ನ ಸಾಮಾನ್ಯಾದಪ್ಯುಪಲಭ್ಯತೆ ಮೃತ್ಯುವನ್ನಹಿ ಲೋಕಾಪತ್ತಿ. ಇದಿಷ್ಟು ನಾಳೆ.